ಒಂದು ರೀತಿಯಲ್ಲಿ ರಾಜಕೀಯ ಕಾರ್ಯಕರ್ತರು ಅಂತ ಹೇಳಿದರೆ ಯಾವುದೇ ವಿಚಾರ ಮತ್ತು ಪಕ್ಷದ ತತ್ವ ಸಿದ್ಧಾಂತ ಗೊತ್ತಿಲ್ಲದೆ ಬರೀ ಜೈ ಅಂತ ಹೇಳುವಂಥ ಕಾರ್ಯಕರ್ತರು ಎಲ್ಲ ಪಾರ್ಟಿಯಲ್ಲಿ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಪಕ್ಷದ ಹಿರಿಯರ ಅಪೇಕ್ಷೆ ಹಿಂದಿನಿಂದಲೂ ನಾವು ಅಧಿಕಾರದಲ್ಲಿದ್ದಾಗಲೂ ಅಧಿಕಾರದಲ್ಲಿ ಇಲ್ಲದಾಗಲೂ ನಮ್ಮ ಕಾರ್ಯಕರ್ತ ಅಂತ ಹೇಳಿದರೆ ಒಬ್ಬ ಸಶಕ್ತ ಕಾರ್ಯಕರ್ತ ಆಗಿರಬೇಕು. ಅವನಿಗೆ ನಮ್ಮ ಪಕ್ಷದ ಮೂಲ ತತ್ವ ಸಿದ್ಧಾಂತಗಳು, ನಮ್ಮ ದೃಷ್ಟಿಕೋನಗಳು, ಭವಿಷ್ಯದಲ್ಲಿ ನಾವು ನಮ್ಮ ಪಕ್ಷದ ಸಂಘಟನೆಗೆ ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿಗಳು, ಇದನ್ನೆಲ್ಲ ಕೊಡುವಂಥ ಒಂದು ಪ್ರಶಿಕ್ಷಣ ವರ್ಗ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದರು. ಅವರಿಗೆ ಕೊಟ್ಟ ವರದಿಯಲ್ಲಿ ಸುಮಾರು 580 ಕಡೆಗಳಲ್ಲಿ ನಾವು ಪ್ರಶಿಕ್ಷಣ ವರ್ಗ ಮಾಡಬೇಕು ಅಂತ ಹೇಳುವಂಥ ನಮ್ಮಲ್ಲಿ ಇತ್ತು. ಅದರಲ್ಲಿ ಈಗಾಗಲೇ ಸುಮಾರು 400ರಷ್ಟು ಮುಗಿದಿದೆ. ಅಂದರೆ ಮಂಡಲ ಹಂತದಲ್ಲಿ ಪ್ರಥಮ, ಆಮೇಲೆ ಜಿಲ್ಲಾ ಹಂತ ಮತ್ತು ರಾಜ್ಯದಲ್ಲಿ 3 ಮಾಡುವಂಥದ್ದು. ಇವತ್ತು ಮೈಸೂರು ನಗರದ್ದು ನಮ್ಮ ನಾಗೇಂದ್ರರ ಅಧಿಪತ್ಯದ ಈ ಮೈಸೂರು ವ್ಯಾಪ್ತಿಯಲ್ಲಿ ಇವತ್ತು ಆ ಪ್ರಶಿಕ್ಷಣ ವರ್ಗ ನಡೀತಾ ಇದೆ. ಅದಕ್ಕಾಗಿ ನನ್ನನ್ನು ಬರಲಿಕ್ಕೆ ಹೇಳಿದರು, ನೀವು ಒಂದು ನಮ್ಮ ಜೊತೆ ಇರಬೇಕು ಅಂತೇಳಿ ಅದಕ್ಕಾಗಿ ಬಂದಿದ್ದೀನಿ. ನೋಡಿ, ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ. ಒಂದು ಯುವಕ, ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ, ಚೀನಾದ ಕಮ್ಯುನಿಸ್ಟ್ಗಿಂತಲೂ ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ, ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಇಡೀ ವಿಶ್ವಕ್ಕೆ ಒಂದು ಹೊಸ ಸಂದೇಶ ಕೊಟ್ಟಿದ್ದೇವೆ. ಭಾರತ ದೇಶದಲ್ಲಿ 60-65% 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಯುವಕರ ಆಶಾಕಿರಣ ಆಗುವಂಥ ಒಬ್ಬ ಅಧ್ಯಕ್ಷ ಆಗಿರಬೇಕು. ಯುವಕರ ಭಾವನೆಗೆ ಸ್ಪಂದಿಸುವಂಥ ಒಂದು ರಾಜನೀತಿ ಇರಬೇಕು. ಯುವಕರಿಗೆ ಇವತ್ತಿನ ಈ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ಈ ಜಗತ್ತಿನಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಭಾರತ ದೇಶದಲ್ಲಿ ಅಂತ ಹೇಳುವಂಥ ಕಲ್ಪನೆಯಿಂದ 45 ವರ್ಷ ಪ್ರಾಯದ ಒಬ್ಬ ಯುವಕನನ್ನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದ್ದೇವೆ. ಎಂಥ ಅದ್ಭುತ! ಅವರ ಮಾತುಗಳು, ಅವರ ಭಾವನೆಗಳು, ಮುಂದೆ ಪಕ್ಷವನ್ನು ಹೇಗೆ ಕಟ್ಟಬೇಕು, ಕರ್ನಾಟಕದಲ್ಲಿ ಬಿಜೆಪಿ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ, ಮತ್ತೆ ಪಡ್ಕೊಳ್ಬೇಕಾದ್ರೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಗೆ ಹೇಗೆ ಬೂಸ್ಟ್ ಕೊಡಬೇಕು, ಇದನ್ನೆಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಇವತ್ತು ಮೈಸೂರು ನಗರದಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನು ತಯಾರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಸರ್, ನಮ್ಮದೊಂದು NDA, ನಮ್ಮ ಒಂದು ಮಿತ್ರ ಪಕ್ಷದ ಜೊತೆ ನಾವು ಇರುವಂಥವ್ರು. ಆ ಮಿತ್ರ ಪಕ್ಷ ಮತ್ತು ನಮಗೆ ಈಗ ಆ ಮಿತ್ರ ಪಕ್ಷದ ಸ್ಥಾನ ಖಾಲಿ ಆಗುವ ಕಾರಣ ನಾವು 63-64 ನಾವಿದ್ದು ಅವರು 19 ಇದ್ದರೂ ಕೂಡ ಈ ಬಗ್ಗೆ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಾನು ಅಪೇಕ್ಷಿತ, ಹೌದು. ನಾನು ರಾಜ್ಯಸಭೆಗೆ ನಾನು ಯಾವುದೇ ಚುನಾವಣಾ ರಾಜಕಾರಣದಿಂದ ಈಗಾಗಲೇ ನಿವೃತ್ತಿಯಾಗಿದ್ದೇನೆ. ಕಳೆದ ಲೋಕಸಭಾ ಚುನಾವಣೆಗೆ 1 ವರ್ಷ ಹಿಂದೆ ನಾನು ಘೋಷಣೆ ಮಾಡಿದ್ದೆ. ಆದರೆ ರಾಜ್ಯಸಭೆ ಅಥವಾ ಬೇರೆ ಯಾವುದೇ ಸ್ಥಾನಮಾನ ನಮ್ಮ ಪಕ್ಷದ ಹಿರಿಯರು ಕೊಡೋದಿದ್ರೆ ಖಂಡಿತವಾಗಿ ಅದನ್ನು ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ನಾನೊಬ್ಬ ಅಪೇಕ್ಷಿತ ಅಂತ ಹೇಳುವಂಥದ್ದನ್ನು ಎಲ್ಲರಿಗೂ ತಿಳಿಸಿದ್ದೀನಿ. ಒಂದು ವೇಳೆ ಇವತ್ತು ನಮ್ಮ JDS BJPಯ ಇದರಲ್ಲಿ JDSಗೆ ಬರುವುದು ಅಂತ ಆದರೆ ನಾನೊಬ್ಬ ಅದರಲ್ಲಿ ಫ್ರಂಟ್ ರನ್ನರ್ ಅಂತ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಕೇಳಿ ಬರ್ತಿತ್ತು ಸರ್. ಈಗ ಜುಬ್ಬಿನ್ ಅವರು ಬಂದಿದ್ದಾರೆ, ಏನಾದ್ರು ಆಗುತ್ತಾ ಅಥವಾ ಏನಾದರೂ ಏನು? ಈ ತೀರ್ಮಾನಗಳೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥದ್ದು. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತಿನವರೆಗೆ ಅಧ್ಯಕ್ಷರ ಬದಲಾವಣೆ ಮತ್ತೊಂದರ ವಿಚಾರಗಳು ಎಲ್ಲಿಯೂ ಪ್ರಸ್ತಾಪ ಆದದ್ದಿಲ್ಲ. ನಮ್ಮ ರಾಜ್ಯದ ಸಂಘಟನೆ ಈಗ ಅವರು 2 ವರ್ಷ ಮುಗಿಸಿದ್ದಾರೆ, ಇನ್ನೊಂದು ವರ್ಷ ಆದರೆ ಅವಧಿಯೇ ಮುಗಿಯುತ್ತದೆ. ಮತ್ತು ಒಂದಷ್ಟು ರೀತಿಯಲ್ಲಿ ಇವತ್ತಿನ ವಿದ್ಯಮಾನದಲ್ಲಿ ಬದಲಾವಣೆ ಬೇಕೋ ಬೇಡವೋ, ಯಾಕಂತ ಹೇಳಿದರೆ ಇತ್ತೀಚೆಗೆ ನಾವು ನೋಡಿದ್ದೇವೆ, ವೆಸ್ಟ್ ಬೆಂಗಾಲ್ ನೋಡಿದ್ದೀವಿ, ಅಸ್ಸಾಂ ನೋಡಿದ್ದೀವಿ, ಪುದುಚೇರಿ ನೋಡಿದ್ದೀವಿ. ಅದರ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ನಮ್ಮ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ನಮಗೆ ಹಿನ್ನಡೆ ಆಗಿದೆ. ಅದನ್ನೆಲ್ಲ ಸರಿಪಡಿಸಬೇಕಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಅತ್ಯಂತ ಬಲಿಷ್ಠವಾಗಿ ಬೆಳಿಬೇಕು. ಹಿಂದೆ ಅಧಿಕಾರದಲ್ಲಿದ್ದಂಥ ಪಾರ್ಟಿ, ಜನಸೇವೆ ಮಾಡಿದಂಥ ಪಾರ್ಟಿ, ಆದ ಕಾರಣ ಅದಕ್ಕೆ ಬೇಕಾದಂಥ ಮೂಲ ವಿಚಾರಗಳನ್ನು ತಿಳಿಸುವಂಥದ್ದು ನಡೀತಾ ಇದೆ. ಅದರಲ್ಲಿ ವಿಫಲನಾದಾಗ, ಇಡೀ ರಾಜ್ಯದ ಜನತೆ ನಮ್ಮ ಮೇಲೆ ಮುಗಿಬಿದ್ದಾಗ ಆ ವಿಚಾರದಿಂದ ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಬೇಕಾಗಿ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಹೊರತು ಇವತ್ತಿನ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ಕಳೆದ 3 ವರ್ಷದಲ್ಲಿ ಮಾಡಿದಂಥ ಆ ಕೆಲಸ ಕಾರ್ಯಗಳು ಜನ ರೋಸಿ ಹೋಗಿದ್ದಾರೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಡೆ ಎಲ್ಲ ನೋಡ್ತಾ ಇರುವಂಥ ನಾವು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಈ 1-2 ಹಗರಣ ಅಲ್ಲ, ಭ್ರಷ್ಟಾಚಾರದಿಂದ ಹಿಡಿದು ಓಲೈಕೆ ರಾಜಕಾರಣದಿಂದ ಹಿಡಿದು ಒಂದು ರೀತಿಯಲ್ಲಿ ಹಿಂದೂ ವಿರೋಧಿಯಾದಂಥ ಒಂದು ರಾಜನೀತಿಯನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಜನ ರೋಸಿ ಹೋಗಿದ್ದಾರೆ ಸರ್. ಈಗ ಇಲೆಕ್ಷನ್ ಆದರೆ
ನೀವು ಅವರ 50 ಸ್ಥಾನಕ್ಕಿಂತ ಕೆಳಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಸರ್, ನಿನ್ನೆ ಬನ್ನೂರು ಹೋಬಳಿನಲ್ಲಿ 600 ಮೂಟೆ ಯೂರಿಯಾನ ಸ್ಟಾಕ್ ಕಟ್ಕೊಂಡು ಇಟ್ಕೊಂಡಂತ ಒಬ್ಬ ಮುಸ್ಲಿಂ ವ್ಯಕ್ತಿ ನಿನ್ನೆ ಇಡೀ ರಾಜ್ಯಕ್ಕೆ ಅದು ಪ್ರಚಾರ ಆಗಿದೆ ಸರ್. ನೋಡಿ, ಕೇಂದ್ರ ಇವತ್ತು ಇಷ್ಟು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ತೈಲ ಮತ್ತೊಂದು ನಮ್ಮಲ್ಲಿ ತೊಂದರೆಗಳಾದರೂ ಕೂಡ ಇವತ್ತು ನಮಗೆ ಬೇಕಾದಂಥ ಯಾವುದೇ ರಸಗೊಬ್ಬರಗಳ ಬಗ್ಗೆ ಅತ್ಯಂತ ದೊಡ್ಡ ಭಾರತದಲ್ಲಿ ಇವತ್ತು ಅತಿ ಹೆಚ್ಚು ಸಬ್ಸಿಡಿ ಕೊಡುವಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ರಸಗೊಬ್ಬರ ಕ್ಷೇತ್ರ. ರೈತರ ಹಿತಾಸಕ್ತಿಗಾಗಿ ಮೋದಿಯವರು ಎಲ್ಲವನ್ನು ಮಾಡ್ತಾರೆ. ಆದರೆ ಈ ಇಂಥ ಕಾಂಗ್ರೆಸ್ನ ಸರ್ಕಾರ ಈ ಕಳ್ಳರ ಒಂದು ಆಲಿಬಾಬಾ ಮತ್ತು 40 ಜನ ಇದ್ದಂಗೆ ಇಡೀ ಬೇರೆ ಬೇರೆ ಇಂಥ ರಸಗೊಬ್ಬರ ದಾಸ್ತಾನುಗಾರರನ್ನ ಮತ್ತೊಬ್ಬರು. ನಾನು ರಸಗೊಬ್ಬರ ಮಂತ್ರಿಯಾಗಿದ್ದೆ. ಕರ್ನಾಟಕದಲ್ಲಿ ಒಂದು ಬಾರಿ ರಸಗೊಬ್ಬರ ಕೊರತೆ ಆಯಿತು. ರಸಗೊಬ್ಬರ ಕೊರತೆ ಕೇಂದ್ರದಿಂದ ಸಪ್ಲೈ ಕಡಿಮೆ ಆಗಿ ಅಲ್ಲ, ಇಲ್ಲಿ ಕಾಳಸಂತೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಆರ್ಟಿಫಿಷಿಯಲ್ ನಿಮ್ಮ ಬೇಡಿಕೆಯನ್ನು ತಯಾರು ಮಾಡ್ತಾರೆ, ಆಮೇಲೆ ಕಳ್ಳ ಮಾರಾಟ ಮಾಡುವಂಥದ್ದು ಮಾಡ್ತಾರೆ. ಇದು ನಿರ್ದಾಕ್ಷಿಣ್ಯವಾಗಿ ತಗೊಳ್ಬೇಕು. ಅವರ ಲೈಸೆನ್ಸ್ ಅನ್ನು ರದ್ದು ಮಾಡೋದು 40 ಲೈಸೆನ್ಸ್ಗಳನ್ನು ನಾನು ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಆ ಸಂದರ್ಭದಲ್ಲಿ ರದ್ದು ಮಾಡಿಸುವಂಥದ್ದನ್ನು ಮಾಡಿದ್ದೀನಿ. ನೋಡಿ, ಜಾಗತಿಕ ಮಟ್ಟದಲ್ಲಿ ಇಷ್ಟಾದರೂ ಕೂಡ ಇವತ್ತು ನಾವು ಅದನ್ನು ಒಂದು ರೀತಿ ಹತೋಟಿಯಲ್ಲಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿವೆ. ಇವತ್ತು ಕೇವಲ ಒಂದು 5 ರೂಪಾಯಿಯಷ್ಟು ಏರಿಕೆ ಆದದ್ದು ನಿಜ. ಆದರೆ ಜಾಗತಿಕ ಮಟ್ಟದಲ್ಲಿ ನಮಗೆ ಕ್ರೂಡ್ ಆಯಿಲ್ ಸಿಕ್ಕುವಂಥದ್ದು ಭಾರಿ ತೊಂದರೆಯಲ್ಲಿರುವಂಥದ್ದು ನಾವು ಕಂಡಿದ್ದೇವೆ. ಅದರಿಂದ ಒಂದು ರೀತಿಯಲ್ಲಿ ಆದರೂ ಕೂಡ ಎಲ್ಲಿ ಕೂಡ ನಿಮಗೆ ಪೆಟ್ರೋಲು ಡೀಸೆಲು ಸಿಕ್ಕದ ರೀತಿ ಆಗಿಲ್ಲ. ಗ್ಯಾಸ್ನ ಸ್ವಲ್ಪ ಅಭಾವಗಳಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಮ್ಯಾನೇಜ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆ. ಧನ್ಯವಾದಗಳು. ಕಾಂಗ್ರೆಸ್ ಸಿಎಂ ಬದಲಾವಣೆ ಗೊತ್ತಿಲ್ಲ ಸರ್, ಅದು ಅವ್ರದ್ದು, ಅವರ ಆಂತರಿಕ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ರಾಜ್ಯದಲ್ಲಿ ಬೇಕು ಅವಶ್ಯಕತೆ ಯಾವುದು ಕಾಂಗ್ರೆಸ್ ಸರ್? ಈಗ ನಾನು ಹಾಗೆ ಇಂಡಿವಿಜುವಲ್ ಒಪಿನಿಯನ್ ಕೊಡೋಕ್ಕಾಗಲ್ಲ. ನಮ್ಮದು ಇಂಥ ಇಶ್ಯೂಗಳು ಬಂದಾಗ ನಾವು 4 ಗೋಡೆಯ ಮಧ್ಯದಲ್ಲಿ ನಮ್ಮ ಪ್ರಮುಖರ ಜೊತೆ ಮಾತಾಡ್ತೇವೆ, ಅವರು ತೀರ್ಮಾನ ತಗೊಳ್ತಾರೆ. ನಾವಿದರಲ್ಲಿ ಹೊರಗೆ ಬಾಹ್ಯವಾಗಿ ಮಾತಾಡಲಿಕ್ಕೆ ಆಗುದಿಲ್ಲ. ಬನ್ನಿ ಸರ್. ಕಾಕ್ರೋಚ್ಗಳು ಮನೆಯಲ್ಲಿ ಕೂಡ ನಮ್ಮ ಮಹಿಳೆಯರಿಗೆಲ್ಲ ಭಾರಿ ತೊಂದರೆ ಕೊಡ್ತಾರೆ. ನೀವು ನೋಡ್ತಾ ಇದ್ದೀರಿ, ಅದಕ್ಕೆ ಮೆಡಿಸಿನ್ ಹಾಕ್ತಾ ಇದ್ದೀವಿ ಈಗ. ಇನ್ನು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡುವಂಥ ಒಂದು ವಿಭಾಗ ಇದೆ. ಆ ಅಪಪ್ರಚಾರಕ್ಕೆ ಒಂದು ವೇದಿಕೆ ಅವರು ತಯಾರು ಮಾಡಿರುವಂಥದ್ದು ನಾವು ಕಂಡಿದ್ದೇವೆ. 100% ಈ ಕಾಕ್ರೋಚ್ ರಾಜಕಾರಣ ಉಂಟಲ್ಲ, ಇದು ಕೆಲವೇ ದಿನಗಳಲ್ಲಿ ಇತ್ತೀಚೆಗೆ ಆಗ್ತದೆ. ಎಲ್ಲೋ ಕೂತ್ಕೊಂಡು ಯಾರ್ದೋ ಪ್ರಚೋದನೆಯಿಂದ ಮಾಡ್ತಾ ಇರುವಂಥ ಈ ಅಪಪ್ರಚಾರ ಇದನ್ನು ಜನ ಒಪ್ಕೊಳ್ಳಲ್ಲ.